ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಪ್ರೈಮರಿ ಮಾರ್ಕೆಟ್ ಸಾಕಷ್ಟು ಆಕ್ಟಿವ್ ಆಗಿದೆ. ಈ ವಾರ 10 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಅದರಲ್ಲಿ ಇವತ್ತು ಸೋಮವಾರ ಓಪನ್ ಆಗಿರುವಂಥ 2 IPOಗಳ ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ನಾಳೆ ಸೆಪ್ಟೆಂಬರ್ 23 ಮಂಗಳವಾರ 4 ಮೇನ್ ಬೋರ್ಡ್ IPOಗಳು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಸೊ 4 IPOಗಳ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ಸನ್ನು ಈ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಕಂಪನಿಗಳಲ್ಲಿ ಯಾವ ರೀತಿಯ ಪ್ರೀಮಿಯಮ್ಸ್ ನೋಡೋದಕ್ಕೆ ಸಿಗ್ತದೆ, ಯಾವ IPOಗಳಲ್ಲಿ ಅಪ್ಲೈ ಮಾಡ್ಬೋದು, ಲಾಂಗ್ ಟರ್ಮ್ಗೆ ಯಾವ IPOಸ್ಗಳು ಸೂಟ್ ಆಗುತ್ತೆ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಮಂಗಳವಾರ ಓಪನ್ ಆಗ್ತಿರುವಂಥ 4 IPOಗಳು ಜಾರೋ ಎಜುಕೇಷನ್, ಶೇಷಸಾಯಿ ಟೆಕ್ನಾಲಜೀಸ್, ಆನಂದ್ರ ಟೀ ಸ್ಟಾಕ್ ಬ್ರೋಕರ್ಸ್ ಹಾಗೆ ಸೋಲಾರ್ ವರ್ಲ್ಡ್ನ IPOಸ್ ಆಗಿರುತ್ತೆ. ಸೊ 4 ಕಂಪನಿಗಳ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಪ್ರೊವೈಡ್ ಮಾಡ್ತೀನಿ. ಮೊದಲನೇದಾಗಿ ಜಾರೋ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ ಮ್ಯಾನೇಜ್ಮೆಂಟ್ನ ಬಗ್ಗೆ ತಿಳ್ಕೊಳ್ಳೋದಾದರೆ 2009ರಲ್ಲಿ ಪ್ರಾರಂಭವಾದಂಥ ಕಂಪನಿ. ಇವರು ಹೈಯರ್ ಎಜುಕೇಷನ್ ಮತ್ತು ಅಪ್ಸ್ಕಿಲ್ಲಿಂಗ್ ಪ್ಲಾಟ್ಫಾರ್ಮ್ ಪ್ರೊವೈಡ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಸೊ ಆನ್ಲೈನ್ ಎಜುಕೇಷನ್, ಆಫ್ಲೈನ್ ಎಜುಕೇಷನ್ ಎರಡನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. 22 ಆಫೀಸಸ್ ಕಮ್ ಲರ್ನಿಂಗ್ ಸೆಂಟರ್ಸನ್ನು ಭಾರತದಾದ್ಯಂತ ಈ ಒಂದು ಕಂಪನಿ ಹೊಂದಿದ್ದಾರೆ. ಹಾಗೆ IIM ಕ್ಯಾಂಪಸ್ಗಳಲ್ಲಿ 17 ಇಮರ್ಸಿವ್ ಟೆಕ್ ಸ್ಟುಡಿಯೋ ಸೆಟಪ್ಗಳನ್ನು ಹೊಂದಿದ್ದು ಅಲ್ಲಿ ಆಫ್ಲೈನ್ ಕೋಚಿಂಗನ್ನು ಕೂಡ ಪ್ರೊವೈಡ್ ಮಾಡ್ತಾರೆ. ಸೊ ಹೈಯರ್ ಎಜುಕೇಷನ್ ಡಿಗ್ರಿ ಪ್ರೋಗ್ರಾಮ್ಸ್ ಆಗಿರುವಂಥ MBA, MCOM, MA, PGDM ಈ ರೀತಿಯಲ್ಲಿ ಸಾಕಷ್ಟು ಕೋರ್ಸ್ಗಳನ್ನು ಇವರು ಆನ್ಲೈನ್ ಅಥವಾ ಆಫ್ಲೈನ್ನ ಮೂಲಕ ಟೀಚ್ ಮಾಡ್ತಾರೆ. 36 ಇನ್ಸ್ಟಿಟ್ಯೂಷನ್ಸ್ಗಳ ಜೊತೆಯಲ್ಲಿ ಕಂಪನಿ ಪಾರ್ಟ್ನರ್ಶಿಪ್ಪನ್ನು ಕೂಡ ಹೊಂದಿದ್ದಾರೆ. ಟೋಟಲ್ 860 ಎಂಪ್ಲಾಯೀಸ್ಗಳು ಈ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಜಾರೋ ಇನ್ಸ್ಟಿಟ್ಯೂಟ್ನ IPO ಸೆಪ್ಟೆಂಬರ್ 23ಕ್ಕೆ ಓಪನ್ ಆಗುತ್ತೆ. 25ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದು. ₹10 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 846ರ ಲೋವರ್ ಪ್ರೈಸ್ ಬ್ಯಾಂಡ್, 890ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 16 ಶೇರ್ಗಳ ಲಾಟ್ ಸೈಜ್ ಆಗಿದ್ದು ರಿಟೇಲ್ ಕೆಟಗರಿಯಲ್ಲಿ ಮಿನಿಮಮ್ 1 ಲಾಟ್ಗೆ ಅಪ್ಲೈ ಮಾಡಬೇಕಾಗುತ್ತೆ. 450 ಕೋಟಿಯ ಇಶ್ಯೂ ಸೈಜ್ ಇದೆ. ಇದರಲ್ಲಿ 170 ಕೋಟಿ ಫ್ರೆಶ್ ಇಶ್ಯೂ ಆಗಿದ್ರೆ 280 ಕೋಟಿ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಸೊ 170 ಕೋಟಿಯ ಫ್ರೆಶ್ ಇಶ್ಯೂವನ್ನು ಕಂಪನಿ ತಮ್ಮ ಒಂದು ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದಾಗುತ್ತೆ. ಕಂಪನಿಯ ಪ್ರಾಫಿಟಬಿಲಿಟಿ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಅಸೆಟ್ಸ್, ರೆವೆನ್ಯೂಸ್ ಹಾಗೆಯೇ ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗಿದೆ. 25 ಕೋಟಿ ಅರೌಂಡಲ್ಲಿ ಡೆಟ್ಟನ್ನು ಕಂಪನಿ ಹೊಂದಿದ್ದಾರೆ. ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ 1970 ಕೋಟಿ ಅರೌಂಡಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರಾಂಗ್ ROE, ROC ನೋಡೋದಕ್ಕೆ ಸಿಗ್ತದೆ. 35%ನ ಮೇಲೆ ROE, ROC ಇದೆ. ಡೆಟ್ ಟು ಈಕ್ವಿಟಿ ಕೂಡ ಮ್ಯಾನೇಜಬಲ್ ಆಗಿರುತ್ತೆ. ರಿಟರ್ನ್ ಆನ್ ನೆಟ್ವರ್ತ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮಾರ್ಜಿನ್, ಎಬಿಟಾ ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ 10 ಅರೌಂಡಲ್ಲಿ ನೋಡೋದಕ್ಕೆ ಸಿಗ್ತದೆ. 38ರ P/ಯಲ್ಲಿ ಕಂಪನಿ IPOನ ತರಬೇಕು ಅಂತ ಇದ್ದಾರೆ. ಯಾವುದೇ ರೀತಿಯಲ್ಲಿ ಕಾಂಪಿಟೇಟರ್ಸನ್ನು ಲಿಸ್ಟ್ ಮಾಡಿಲ್ಲ. ಜಾರೋ ಇನ್ಸ್ಟಿಟ್ಯೂಟ್ನಲ್ಲಿ ಇವತ್ತು ₹109 ಪ್ರೀಮಿಯಂ ಕಾಣಿಸ್ತಿದೆ. 12% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ 15ರಿಂದ 16% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಕೊನೆ ದಿನ ಕಾಣಿಸಿದ್ರೆ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಎರಡನೇ IPO ಸೋಲಾರ್ ವರ್ಲ್ಡ್ ಎನರ್ಜಿ ಸೊಲ್ಯೂಷನ್ಸ್ನ IPO ಆಗಿರುತ್ತೆ. ಗ್ರೀನ್ ಎನರ್ಜಿ ರಿಲೇಟೆಡ್ ಬಿಸ್ನೆಸ್ ಮಾಡುವಂಥ ಕಂಪನಿ. ಇವರು ಇಂಜಿನಿಯರಿಂಗ್, ಪ್ರೊಕ್ಯೂರ್ಮೆಂಟ್ ಮತ್ತು ಕನ್ಸ್ಟ್ರಕ್ಷನ್ ಸರ್ವಿಸಸ್ಗಳನ್ನು ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳಿಗೆ ಪ್ರೊವೈಡ್ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಕಂಪನಿ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ಗಳನ್ನು ಮಾಡಬೇಕು ಅಂತ ಇದ್ದರೆ ಅವ್ರಿಗೆ ಇವರು ಕಂಪ್ಲೀಟ್ ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಡಿಸೈನ್, ಇನ್ಸ್ಟಾಲೇಷನ್, ಸೆಟಪ್, ಕಮಿಷನಿಂಗ್ ಎಲ್ಲವನ್ನು ಕೂಡ ಈ ಕಂಪನಿ ಹ್ಯಾಂಡಲ್ ಮಾಡ್ತಾರೆ. ಹಾಗೆ ಸಾಕಷ್ಟು ಬಿಸ್ನೆಸಸ್ಗಳಿಗೆ ತಮ್ಮ ಕಾರ್ಬನ್ ಫುಟ್ ಪ್ರಿಂಟನ್ನು ಕಡಿಮೆ ಮಾಡೋದಕ್ಕೆ ಅಪ್ಫ್ರಂಟ್ ಇನ್ವೆಸ್ಟ್ಮೆಂಟ್ ಇಲ್ಲದೇ ಸೋಲಾರ್ ಪವರ್ಗಳನ್ನು ಯಾವ ರೀತಿಯಲ್ಲಿ ಅಡಾಪ್ಟ್ ಮಾಡ್ಕೊಳ್ಳೋದು ಅದರ ಬಗ್ಗೆ ಕೂಡ ಸೊಲ್ಯೂಷನ್ಸನ್ನು ಪ್ರೊವೈಡ್ ಮಾಡುವಂಥ ಕಂಪನಿ ಆಗಿರ್ತಾರೆ. ಇವರ ಕಸ್ಟಮರ್ ಬೇಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. SJVN ಗ್ರೀನ್ ಎನರ್ಜಿ, ಹಲ್ದಿರಾಮ್ ಸ್ನ್ಯಾಕ್ ಪ್ರೈವೇಟ್ ಲಿಮಿಟೆಡ್, ಎಥ್ನಿಕ್ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಈ ರೀತಿಯ ಕ್ಲೈಂಟ್ಗಳನ್ನು ಕಂಪನಿ ಹೊಂದಿದೆ. ಸೊ ಸೋಲಾರ್ ವರ್ಲ್ಡ್ನ IPO ಕೂಡ ಸೆಪ್ಟೆಂಬರ್ 23ಕ್ಕೆ ಓಪನ್ ಆಗುತ್ತೆ. 25ರವರೆಗೂ ನೀವು ಅಪ್ಲೈ ಮಾಡ್ಬೋದು. ₹5 ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 333ರ ಲೋವರ್ ಪ್ರೈಸ್ ಬ್ಯಾಂಡ್, 351ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದ್ದಾರೆ. 42 ಶೇರ್ಸ್ಗಳ ಲಾಟ್ ಆಗಿರುತ್ತೆ. ಸೊ 490 ಕೋಟಿಯ ಇಶ್ಯೂ ಸೈಜ್ ಇದೆ. 440 ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ. ಸೊ ಫ್ರೆಶ್ ಇಶ್ಯೂನಿಂದ ಬಂದಂಥ ಅಮೌಂಟನ್ನು ಕಂಪನಿ ತಮ್ಮ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬೋದು. ಹಾಗೆ ಈ ಕಂಪನಿಯ ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗೇ ಕಾಣಿಸುತ್ತೆ. ರೆವೆನ್ಯೂಸ್, ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ. ಇಲ್ಲಿ ಡೆಟ್ ಕೂಡ ಇನ್ಕ್ರೀಸ್ ಆಗ್ತಿರೋದು ಸ್ವಲ್ಪ ಮಟ್ಟಿಗೆ ಕನ್ಸರ್ನ್ ಆಗಿದೆ. ಹಾಗೆ ಇವರು ರಿಟೇಲ್ ಕೆಟಗರಿಯಲ್ಲಿ ಕೇವಲ 10% ಆಫರನ್ನು ಮಾಡ್ತಿದ್ದಾರೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಕಂಪನಿಯ ಮಾರ್ಕೆಟ್ ಕ್ಯಾಪ್ 3000 ಕೋಟಿ ಅರೌಂಡಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಸ್ಮಾಲ್ ಕ್ಯಾಪ್ ಕಂಪನಿಯಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ.
ಇಲ್ಲೂ ಕೂಡ ಅಷ್ಟೇ ROE ROC ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. 40-50% ROE ROCಯನ್ನು ಮೇಂಟೈನ್ ಮಾಡ್ತಿದ್ದಾರೆ. ಡೆಟ್ ಟು ಈಕ್ವಿಟಿ ಕೂಡ ಮ್ಯಾನೇಜಬಲ್ ಆಗಿದೆ. ರಿಟರ್ನ್ ಆನ್ ನೆಟ್ವರ್ತ್ 40% ಅರೌಂಡಲ್ಲಿ ಇದೆ. ಸೊ ಒಂದು ಸ್ಟ್ರಾಂಗ್ ವ್ಯಾಲ್ಯೂಷನ್ ಒಂದಿಗೆ IPOನ ತರ್ತಾ ಇದ್ದಾರೆ. ಸೊ 40ರ P ಯೊಂದಿಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದ್ದಾರೆ. ಕಾಂಪಿಟೇಟರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಸ್ಟರ್ಲಿಂಗ್ ಅಂಡ್ ವಿಲ್ಸನ್, KPI ಗ್ರೀನ್ ಎನರ್ಜಿ, ವಾರಿ ರಿನ್ಯೂವೇಬಲ್ಸ್, ಜೆನ್ಸಾಲ್ ಹಾಗೆ ಒರೈನಾ ಪವರ್ ಲಿಮಿಟೆಡ್ ಇವರ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಹೆಚ್ಚಿನ ಒಂದು ವ್ಯಾಲ್ಯೂಷನಲ್ಲಿ ಟ್ರೇಡ್ ಆಗ್ತಿದೆ. IPO GMPಯನ್ನು ಅಬ್ಸರ್ವ್ ಮಾಡಿದಾಗ 68 ರೂಪಾಯಿಯ ಪ್ರೀಮಿಯಂ ಕಾಣಿಸ್ತಿದೆ. 20% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಇಷ್ಟೇ ಪ್ರೀಮಿಯಮ್ಸ್ ಕೊನೆ ದಿನ ಕಾಣಿಸಿದ್ರೆ ಖಂಡಿತವಾಗ್ಲೂ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಸೊ ಮೂರನೇ IPO ಶೇಷಸಾಯಿ ಟೆಕ್ನಾಲಜೀಸ್ ಲಿಮಿಟೆಡ್ ಆಗಿರುತ್ತೆ. ಸೊ ಮೇಜರಾಗಿ ಬ್ಯಾಂಕಿಂಗ್, ಫಿನಾನ್ಷಿಯಲ್ ಸರ್ವಿಸ್ ಕಂಪನಿಗಳಿಗೆ, ಇನ್ಶೂರೆನ್ಸ್ ಇಂಡಸ್ಟ್ರಿಗೆ ಇವರು ಟೆಕ್ನಾಲಜಿ ಸೊಲ್ಯೂಷನ್ಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಅದು ಕ್ಲೌಡ್ ಸೊಲ್ಯೂಷನ್ಸ್ ಆಗಿರ್ಬೋದು, ಪೇಮೆಂಟ್ ಸೊಲ್ಯೂಷನ್ಸ್ ಆಗಿರ್ಬೋದು ಅಥವಾ IoT ರಿಲೇಟೆಡ್ ಸರ್ವಿಸಸ್ ಆಗಿರ್ಬೋದು. ಸೊ ಈ IPO ಕೂಡ ಸೆಪ್ಟೆಂಬರ್ 23ಕ್ಕೆ ಓಪನ್ ಆಗುತ್ತೆ. ಸೆಪ್ಟೆಂಬರ್ 25ರವರೆಗೂ ಈ ಒಂದು IPOನಲ್ಲಿ ನೀವು ಅಪ್ಲೈ ಮಾಡ್ಬೋದು. 10 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 402ರ ಲೋವರ್ ಪ್ರೈಸ್ ಬ್ಯಾಂಡ್, 423ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ 35 ಶೇರ್ಗಳ ಲಾಟ್ ಆಗಿರುತ್ತೆ. ಸೊ ಇಶ್ಯೂ ಸೈಜ್ 813 ಕೋಟಿ ಆಗಿದ್ದು 480 ಕೋಟಿಯ ಫ್ರೆಶ್ ಇಶ್ಯೂ ಇದೆ. ಹಾಗೆ 333 ಕೋಟಿಯ ಆಫರ್ ಫಾರ್ ಸೇಲ್ ಇರುತ್ತೆ. ಸೊ 480 ಕೋಟಿಯನ್ನ ಕಂಪನಿ ತಮ್ಮ ಡೆವಲಪ್ಮೆಂಟ್ನಲ್ಲಿ ಬಳಸ್ಕೋಬಹುದು. ಈ ಕಂಪನಿಯ ಅಸೆಟ್ಸ್, ಇನ್ಕಮ್, ಪ್ರಾಫಿಟ್ಸ್ ಕೂಡ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಬರ್ತಿದೆ. ಅದೇ ರೀತಿಯಲ್ಲಿ ಡೆಟ್ ಕೂಡ ಇನ್ಕ್ರೀಸ್ ಆಗಿದೆ. 378 ಕೋಟಿ ಡೆಟ್ ಅನ್ನ ಕಂಪನಿ ಹೊಂದಿದ್ದಾರೆ. ಇವರು ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಅನ್ನ ಮಾಡ್ತಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅಲಾಟ್ಮೆಂಟ್ನ ಚಾನ್ಸಸ್ ಹೆಚ್ಚಾಗಿ ಇರುತ್ತೆ. QIB ಕ್ಯಾಟಗರಿಯಲ್ಲಿ 50%, HNI ಕ್ಯಾಟಗರಿಯಲ್ಲಿ 15% ಆಫರ್ ಇದೆ. ಸೊ 6,840 ಕೋಟಿ ಅರೌಂಡಲ್ಲಿ ಮಾರ್ಕೆಟ್ ಕ್ಯಾಪ್ನೊಂದಿಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾರೆ. ROE ROC 34-35% ಅರೌಂಡಲ್ಲಿ ಕಾಣಿಸ್ತಿದೆ. ರಿಟರ್ನ್ ಆನ್ ನೆಟ್ವರ್ತ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಎಬಿಟಾ ಮಾರ್ಜಿನ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಇದೆ. 30ರ P ಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಸೊ ಈ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅನ್ನು ಅಬ್ಸರ್ವ್ ಮಾಡಿದಾಗ 111ರ ಪ್ರೀಮಿಯಂ ಕಾಣಿಸ್ತಿದ್ದು 26% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇದೆ. ಇಲ್ಲೂ ಕೂಡ ಅಷ್ಟೇ ಕೊನೆ ದಿನ ಇಷ್ಟೇ ಪ್ರೀಮಿಯಮ್ಸ್ ನೋಡೋದಕ್ಕೆ ಸಿಕ್ಕಿದ್ರೆ ಲಿಸ್ಟಿಂಗ್ ಗೇನ್ನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದಾಗುತ್ತೆ. ಸೊ 4ನೇ IPO ಆನಂದ್ ರಾಠಿ ಶೇರ್ ಅಂಡ್ ಸ್ಟಾಕ್ ಬ್ರೋಕರ್ಸ್ ಲಿಮಿಟೆಡ್ ಆಗಿರುತ್ತೆ. ಸೊ ಆನಂದ್ ರಾಠಿ ಗ್ರೂಪ್ನ ಇನ್ನೊಂದು ಕಂಪನಿ ಆನಂದ್ ರಾಠಿ ವೆಲ್ತ್ ಆಲ್ರೆಡಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಈಗ ಅವರು ತಮ್ಮ ಸ್ಟಾಕ್ ಬ್ರೋಕರ್ ಬಿಸ್ನೆಸ್ ಅನ್ನ ಲಿಸ್ಟ್ ಮಾಡಬೇಕು ಅಂತ ಇದ್ದಾರೆ. ಸೊ ಈ ಒಂದು ಬಿಸ್ನೆಸ್ ಏನಿದೆ, ನಾವೇನು ಸ್ಟಾಕ್ ಬ್ರೋಕರ್ಗಳನ್ನು ಹೊಂದಿದ್ದೀವಿ ಅದು ಝೀರೋದಾ, ಅಪ್ಸ್ಟಾಕ್ಸ್, ಗ್ರೋ, ಏಂಜಲ್ ಒನ್. ಸೊ ಅದೇ ರೀತಿಯ ಸಿಮಿಲರ್ ಬಿಸ್ನೆಸ್ ಅನ್ನು ಮಾಡುವಂಥ ಕಂಪನಿ ಆಗಿರ್ತಾರೆ. ಸೊ ಸ್ಟಾಕ್ ಬ್ರೋಕಿಂಗ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ಗಳಿಗೆ ಇವರು ಬ್ರೋಕರಿಂಗ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡ್ತಾರೆ. ಅವರ ಪೋರ್ಟ್ಫೋಲಿಯೋನ ಕೂಡ ಈ ಕಂಪನಿ ಮ್ಯಾನೇಜ್ ಮಾಡ್ತಾರೆ. ಹಾಗೆ ಇವರು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಆಗಿರ್ಬೋದು, ಸೊ FNO ಟ್ರೇಡಿಂಗ್ ಆಗಿರ್ಬೋದು, ಈ ರೀತಿಯ ಕಂಪ್ಲೀಟ್ ಬ್ರೋಕರೇಜ್ ಸರ್ವಿಸಸ್ಗಳನ್ನು ಪ್ರೊವೈಡ್ ಮಾಡುವಂಥ ಒಂದು ಫುಲ್ ಟೈಮ್ ಸ್ಟಾಕ್ ಬ್ರೋಕರೇಜ್ ಆಗಿರ್ತಾರೆ. 290 ಸಿಟಿಗಳಲ್ಲಿ ಇವರ ಪ್ರೆಸೆನ್ಸ್ ಇದೆ. 90 ಬ್ರಾಂಚ್ಗಳನ್ನು ಹೊಂದಿದ್ದಾರೆ. 1125 ಆಥರೈಸ್ಡ್ ಏಜೆಂಟ್ಸ್ಗಳನ್ನು ಕೂಡ ಈ ಒಂದು ಕಂಪನಿ ಹೊಂದಿದೆ. 30 ವರ್ಷಕ್ಕೂ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಬ್ರೋಕಿಂಗ್ ಕಂಪನಿ ಆಗಿರುತ್ತೆ. ಸೊ ಈ ಒಂದು IPO ಕೂಡ ಸೆಪ್ಟೆಂಬರ್ 23ಕ್ಕೆ ಓಪನ್ ಆಗುತ್ತೆ. ಸೆಪ್ಟೆಂಬರ್ 25ರವರೆಗೂ ಈ ಒಂದು IPOನಲ್ಲಿ ಕೂಡ ನೀವು ಅಪ್ಲೈ ಮಾಡ್ಬೋದು. 5 ರೂಪಾಯಿಯ ಫೇಸ್ ವ್ಯಾಲ್ಯೂ ನೋಡೋದಕ್ಕೆ ಸಿಗುತ್ತೆ. 393ರ ಲೋವರ್ ಪ್ರೈಸ್ ಬ್ಯಾಂಡ್, 414ರ ಕಟ್ ಆಫ್ ಪ್ರೈಸನ್ನು ಕಂಪನಿ ಸೆಟ್ ಮಾಡಿದರೆ 36 ಶೇರ್ಗಳ ಲಾಟ್ ಆಗಿರುತ್ತೆ. ಎಂಪ್ಲಾಯೀಸ್ಗಳಿಗೆ 25 ರೂಪಾಯಿ ಡಿಸ್ಕೌಂಟನ್ನು ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. 745 ಕೋಟಿಯ ಇಶ್ಯೂ ಸೈಜ್ ಇದೆ. ಕಂಪ್ಲೀಟ್ ಫ್ರೆಶ್ ಇಶ್ಯೂ ಅನ್ನ ತರ್ತಾ ಇದ್ದಾರೆ. ಈ ಕಂಪನಿಯ ಫಿನಾನ್ಷಿಯಲ್ಸ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ. ಅಸೆಟ್ಸ್, ಟೋಟಲ್ ಇನ್ಕಮ್, ಪ್ರಾಫಿಟ್ಸ್ ಕನ್ಸಿಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಿದೆ. ಅದೇ ರೀತಿಯಲ್ಲಿ ಡೆಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. 900 ಕೋಟಿಗೂ ಹೆಚ್ಚಿನ ಡೆಟ್ ಅನ್ನ ಕಂಪನಿ ಹೊಂದಿದ್ದಾರೆ. ರಿಟೇಲ್ ಕ್ಯಾಟಗರಿಯಲ್ಲಿ 35% ಆಫರ್ ಅನ್ನು ಮಾಡ್ತಿದ್ದಾರೆ. QIB ಕ್ಯಾಟಗರಿಯಲ್ಲಿ 50% ಆಫರ್ ಇದೆ. HNI ಕ್ಯಾಟಗರಿಯಲ್ಲಿ 15% ಆಫರ್ ಅನ್ನ ಮಾಡ್ತಿದ್ದಾರೆ. 2500 ಕೋಟಿ ಅರೌಂಡಲ್ಲಿ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ROE ROC ಸ್ಟ್ರಾಂಗ್ ಆಗಿ ಇದೆ. 20%ನ ಮೇಲೆ ನೋಡೋದಕ್ಕೆ ಸಿಗುತ್ತೆ. ಡೆಟ್ ಟು ಈಕ್ವಿಟಿ 1.8 ಅರೌಂಡಲ್ಲಿ ಇದೆ. ಸೊ ಹೆಚ್ಚಿನ ಒಂದು ಡೆಟ್ ಹೊಂದಿರುವಂಥ ಕಂಪನಿ ಆಗಿರ್ತಾರೆ. ರಿಟರ್ನ್ ಆನ್ ನೆಟ್ವರ್ತ್, ಎಬಿಟಾ ಮಾರ್ಜಿನ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಕೂಡ ಮ್ಯಾನೇಜಬಲ್ ಆಗಿದೆ. 25ರ P ಯಲ್ಲಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕು ಅಂತ ಇದ್ದಾರೆ. ಈ ಕಂಪನಿಯ ಕಾಂಪಿಟೇಟರ್ಸ್ ಮೋತಿಲಾಲ್ ಓಸ್ವಾಲ್ ಫಿನಾನ್ಷಿಯಲ್ ಸರ್ವಿಸಸ್, IIFL ಕ್ಯಾಪಿಟಲ್, ಜಿಯೋಜೆಟ್ ಫಿನಾನ್ಷಿಯಲ್ ಸರ್ವಿಸಸ್ ಹಾಗೆ ಏಂಜಲ್ ಒನ್ ಆಗಿರ್ತಾರೆ. ಸೊ ಏಂಜಲ್ ಒನ್ 17ರ P ಯಲ್ಲಿ ಟ್ರೇಡ್ ಆಗ್ತಿದೆ. ಮೋತಿಲಾಲ್ ಓಸ್ವಾಲ್ 20ರ P ಯಲ್ಲಿ ಟ್ರೇಡ್ ಆಗ್ತಿದೆ. ಸೊ ಆ ಬ್ರೋಕರೇಜ್ಗಳಿಗೆ ಕಂಪೇರ್ ಮಾಡಿದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಸ್ನಲ್ಲೇ ಆನಂದ್ ರಾಠಿ IPOನ ತರ್ತಿದ್ದಾರೆ. ಸೊ ಆನಂದ್ ರಾಠಿ IPO ಗ್ರೇ ಮಾರ್ಕೆಟ್ ಪ್ರೀಮಿಯಂ 24 ರೂಪಾಯಿ ಕಾಣಿಸ್ತಿದೆ. ಕೇವಲ 6% ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹೆಚ್ಚಿನ ಒಂದು ಲಿಸ್ಟಿಂಗ್ ಗೇನ್ಸ್ ಕಾಣಿಸ್ತಿಲ್ಲ. ಕೊನೆ ದಿನದವರೆಗೂ ವೆಯ್ಟ್ ಮಾಡಿ ಆಮೇಲೆ ಡಿಸಿಷನ್ ಅನ್ನ ತಗೋಬೋದಾಗತ್ತೆ.
ಸೊ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನ ನೀವು ನೋಡ್ತಾ ಇದ್ರೆ ಆನಂದ್ ರಾಠಿ ಬ್ರೋಕರೇಜ್ ಒಳ್ಳೆ ಒಂದು ಆಯ್ಕೆ ಆಗುತ್ತೆ. ಹಾಗೆ ಸೋಲಾರ್ ವರ್ಲ್ಡ್ ಕೂಡ ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರೋತ್ನ ಎಕ್ಸ್ಪೆಕ್ಟೇಷನನ್ನು ಇಟ್ಕೋಬೋದು. ಶೇಷಶಾಹಿ ಕೂಡ ಒಳ್ಳೆ ಒಂದು ವ್ಯಾಲ್ಯೂಷನಲ್ಲಿ IPOನ ತರ್ತಿದ್ದಾರೆ. ಅಲ್ಲಿ ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ಅಬ್ಸರ್ವ್ ಮಾಡ್ತಾ ಬೇಕಿದ್ರೆ ಮೀಡಿಯಂ ಟರ್ಮ್ಗೆ ಸ್ಟಾಕನ್ನು ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಜಾರೋ ಎಜುಕೇಷನನ್ನು ಜಸ್ಟ್ ಲಿಸ್ಟಿಂಗಿನ ಪರ್ಸ್ಪೆಕ್ಟಿವ್ನಿಂದ ನೋಡ್ಬೋದಾಗುತ್ತೆ. ಸೊ ಈ 4 IPOಗಳ ಬಗ್ಗೆ ನಾನು ನಿಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ IPO ರಿವ್ಯೂಸ್ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.